ಜೈಲಲ್ಲಿರುವಂತಹ ನಟ ದರ್ಶನ್ಗೆ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗ್ತಾ ಇದೆ. ನೋಡಿ, ಈಗ ಸಾಕ್ಷ್ಯ ಸಂಗ್ರಹ ಇದೆಯಲ್ವಾ, ಇದು ಯಾವ ರೀತಿ ಆಳಕ್ಕೆ ಹೋಗ್ತಿದೆ ಅಂತ ಹೇಳಿದ್ರೆ ಪ್ರತಿಯೊಂದು ಕೂಡ ಬಹಳ ಇಂಪಾರ್ಟೆಂಟ್ ಸಾಕ್ಷಿಗಳನ್ನು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಅಂದರೆ ಕಾನೂನಾತ್ಮಕವಾಗಿ ಮತ್ತಷ್ಟು ಬಿಗಿಯಾಗ್ತಾ ಹೋಗ್ತಾ ಇದೆ. ಅವರ ಕುಣಿಕೆ ಉರುಳಾಗ್ತಾ ಇದೆ, ಬಿಗಿಯಾಗ್ತಾ ಇದೆ. ಇದು ಪೊಲೀಸರ ಸಮರ ಮುಂದುವರೆದಿದೆ ನಟ ದರ್ಶನ್ ವಿರುದ್ಧ. ಯಾಕಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು, ಏನೆಲ್ಲ ಅಂಶಗಳನ್ನು ಹಾಕಬೇಕಾದ್ರಲ್ಲಿ ಎಲ್ಲ ನಡೀತಾ ಇದೆ ಈಗ ತಯಾರಿಗಳು. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಸಿಸಿಟಿವಿ ದೃಶ್ಯಾವಳಿಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಟೆಕ್ನಿಕಲ್ ಎವಿಡೆನ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕೋರ್ಟ್ಗೆ. ಏನೇನು ಸಿಕ್ಕಿದೆ ಹಾಗಾದ್ರೆ? 33ಕ್ಕೂ ಹೆಚ್ಚು ದೃಶ್ಯಾವಳಿಗಳನ್ನು ಖಾಕಿ ಟೀಮ್ ಸಂಗ್ರಹಿಸಿದೆ. ಹಾಗಾದ್ರೆ ಯಾವ್ಯಾವ ಪ್ಲೇಸು, ಏನೇನಿದೆ ಅದರಲ್ಲಿ ಸಿಸಿಟಿವಿಯಲ್ಲಿ, ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಕೇಸಲ್ಲಿ? ಈ ಆರೋಪಿಗಳ ಚಲನ ವಲನಗಳು ಸರಿಯಾಗಿದೆ. ಅವರು ಸ್ಕಾರ್ಪಿಯೋದಲ್ಲಿ ಹೋಗಿದ್ದು, ಕಾರಲ್ಲಿ ಬಂದಿದ್ದು, ಮನೆಯಿಂದ ಹೊರಗೆ ಬಂದಿದ್ದು, ಹೋಗಿದ್ದು ಎಲ್ಲ ಗೊತ್ತಾಗ್ತಾ ಇದೆ. ಅಂದರೆ ಈ ಚಿತ್ರದುರ್ಗ ಟು ಪಟ್ಟಣಗೆರೆ ಶೆಡ್ಡು ಸುಮ್ಮನಹಳ್ಳಿ ರಾಜಕಾಲುವೆ ಅಲ್ಲಿವರೆಗಿನ ಎಲ್ಲ CCTVಗಳನ್ನು ಕೂಡ ಪೊಲೀಸರು ಜಾಲಾಡಿದ್ದಾರೆ. 33ಕ್ಕಿಂತ ಹೆಚ್ಚು ದೃಶ್ಯಾವಳಿಗಳು ಈಗ ಸೆರೆ ಸಿಕ್ಕಿದಾವಂತೆ. ಮೃತದೇಹ ಸಾಗಿಸಿದ ಮಾರ್ಗದ CCTV ದೃಶ್ಯಾವಳಿಗಳನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಯಾವ್ಯಾವ ಏರಿಯಾದಲ್ಲಿ ಆರೋಪಿಗಳು ಓಡಾಡಿದ್ದಾರೋ ಅದು ಕೂಡ ಸರಿಯಾಗಿದೆ. ಪಟ್ಟಣಗೆರೆ ಶೆಡ್ದು ಕೂಡ CCTV ದೃಶ್ಯ ಇದೆ. ಈಗ ಆ ಎಲ್ಲ ದೃಶ್ಯಾವಳಿಗಳನ್ನು FSLಗೆ ರವಾನೆ ಮಾಡಿದ್ದಾರೆ. ಅಂದರೆ ಇದು ಪ್ರಕ್ರಿಯೆಗಳು FSLಗೆ ಕಳಿಸ್ಬೇಕಾಗತ್ತೆ. ಏನೇ ಒಂದು ಟೆಕ್ನಿಕಲ್ ಎವಿಡೆನ್ಸ್ಗಳು ಕೂಡ ಅದು ಕನ್ಫರ್ಮ್ ಆಗಬೇಕು ಅಂತ ಹೇಳಿದ್ರೆ, ಯಾಕಂದರೆ ಅಲ್ಲಿ ಗುರ್ತು ಹಿಡಿಬೇಕಾಗತ್ತೆ. ಇದು ದರ್ಶನ್ದೇ ಕಾರ, ಒಳಗಿರೋ ದರ್ಶನ್ನ ಅಥವಾ ವಿನಯ್ನ, ಪ್ರದೋಷ್ನ, ಪವಿತ್ರ ಗೌಡನ ಕನ್ಫರ್ಮ್ ಮಾಡ್ಕೊಳ್ಬೇಕಲ್ವಾ. ಹಾಗಾಗಿ ಅಲ್ಲಿಂದ ಪೂರ್ತಿಯಾದಂಥ ವರದಿ ಬಂದ ಮೇಲೆ ಅದನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಲಾಗುತ್ತೆ. ಇವೆಲ್ಲವೂ ಕೂಡ ದರ್ಶನ್ಗೆ ಕಾನೂನಾತ್ಮಕವಾದಂತಹ ಕಂಟಕಗಳು ಜಾಸ್ತಿ ಆಗಲಿಕ್ಕೆ ಕಾರಣ ಆಗ್ತಾ ಇದೆ. ನೋಡಿ, CCTV ಸಾಕ್ಷ್ಯ ಏನೇ ಹೇಳ್ಬೋದು ಆರೋಪಿಗಳು, ಪೊಲೀಸರ ಮುಂದೆ ಏನು ಹೇಳ್ಬೋದು? ನಾನು ಅಲ್ಲಿ ಇರಲಿಲ್ಲ, ನಾನು ಅಲ್ಲಿ ಬಂದಿಲ್ಲ, ನಾನು ಹೋಗಿಲ್ಲ, ನಂದಲ್ಲ ಅನ್ಬೋದು ಅವರು. CCTV ಸುಳ್ಳು ಹೇಳಲ್ಲ, ಮೂರನೇ ಕಣ್ಣು ಅಂತ ಕರೀತಾರೆ ಅದಕ್ಕೆ. ಅಲ್ಲೆಲ್ಲವೂ ಕೂಡ ಕ್ಯಾಪ್ಚರ್ ಆಗಿರುತ್ತೆ. ರಾಜಾಜಿನಗರದ ಮನೆಯಿಂದ ಪಟ್ಟಣಗೆರೆ ಶೆಡ್ಗೆ ಹೋಗಿದ್ದು, ಪಟ್ಟಣಗೆರೆ ಶೆಡ್ನಿಂದ ಅವತ್ತು ರೇಣುಕಾಸ್ವಾಮಿ ಕೊಲೆ ಆದ ಮೇಲೆ ಶವವನ್ನು ಸಾಗಿಸ್ಲಿಕ್ಕೆ ಹೋಗಿದ್ದು, ಸುಮ್ಮನಹಳ್ಳಿ ಬ್ರಿಡ್ಜು ಮತ್ತು ಅಲ್ಲಿ ಸ್ಟೋನಿ ಬ್ರೂಕ್ ಏನಿದೆ ಅಲ್ಲಿ ಪಾರ್ಟಿ ಮಾಡಿದ್ದು, ಎಲ್ಲ ಚಲನ ವಲನಗಳನ್ನು ಕೂಡ ಈಗ ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಆರೋಪಿಗಳು ಪೊಲೀಸರು ಮುಂದೆ ಏನು ಹೇಳಿದ್ದಾರೆ? ನಾನು ಅಲ್ಲಿರಲಿಲ್ಲ, ನಾನು ಹೋಗೇ ಇರಲಿಲ್ಲ. ಹಾಗಾಗಿನೇ ಈಗ ಅದನ್ನು ತೋರಿಸಿ ಅವ್ರ ಮುಂದೆ ಇಟ್ಟರೆ ಗೊತ್ತಾಗುತ್ತೆ. ಹಾಗಾಗಿ ಈಗ ನ್ಯಾಯಾಲಯಕ್ಕೂ ಕೂಡ ಇದೆಲ್ಲವನ್ನು ಕೂಡ ಸಬ್ಮಿಟ್ ಮಾಡಬೇಕಾಗತ್ತೆ. ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಯಾಕಂತಂದರೆ 80ಕ್ಕಿಂತ ಹೆಚ್ಚು ಸಾಕ್ಷ್ಯಗಳು ಸಿಕ್ಕಿದ್ದಾವೆ ಪೊಲೀಸರಿಗೆ ಇಲ್ಲಿವರೆಗೂ. ಅದು ಐಡ್ ವಿಟ್ನೆಸ್ ಇರ್ಬೋದು, ಅಂದರೆ ಪ್ರತ್ಯಕ್ಷ ಸಾಕ್ಷಿ ಇರ್ಬೋದು, ಸೆಕ್ಯೂರಿಟಿ ಗಾರ್ಡ್ಗಳು, ಈಗ ಅಲ್ಲಿ ಜೈಲಲ್ಲಿರುವಂಥ ಆರೋಪಿಗಳು, ಅಥವಾ ಆ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಆಚೆ ಇದ್ದಂಥವರು, ಎಲ್ಲದರ ಮಾಹಿತಿಯನ್ನು ಈಗ ಪೊಲೀಸರು ಕಲೆ ಹಾಕಿದ್ದಾರೆ.